ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಬಣದ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರದ ಕೌಲ್ ಬಜಾರ್ ಫಸ್ಟ್ ಗೇಟ್ ಹತ್ತಿರ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದ್ದು, ಕನ್ನಡಾಂಬೆಗೆ ಪುಷ್ಪ ನಮನಗಳೊಂದಿಗೆ ಧ್ವಜಾರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಭಂಡಾರಿ ಮಾತನಾಡಿ, ನಾವು ನೀವುಗಳೆಲ್ಲ ನಮ್ಮ ಗಡಿ ಭಾಗದಲ್ಲಿ ಕನ್ನಡದ ನೆಲ, ಜಲ, ನಾಡು, ನುಡಿ, ಭಾಷೆ ಉಳಿಸುವ ಕೆಚ್ಚದೆ ಕನ್ನಡಿಗರಾಗಬೇಕು ಎಂದು ಅಭಿಮಾನದ ಮಾತುಗಳನ್ನಾಡಿದರು. ಈ ಕಾರ್ಯಕ್ರಮವು ಎಂಪಿ ವಿಜಯ್ ಕುಮಾರ್ ಗಡಾಂಗ್ ಸ್ಟ್ರೀಟ್ ಮತ್ತು ಅವರ ಕನ್ನಡದ ಅಭಿಮಾನಿಗಳ ಸಂಘಟಕರು ಮುಖ್ಯ ಪಾತ್ರ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ವಿರೂಪಾಕ್ಷಯ್ಯ, ಮಲ್ಲಿಕಾರ್ಜುನ ಹರಿವಾಣ, ಪಿ ಶೇಖರ್, ಬಿಎಸ್ ಕುಮಾರ್ ಭಂಡಾರಿ, ಅಬ್ದುಲ್ ಸಲೀಂ, ಬಟ್ಟಿಯರಸ್ವಾಮಿ, ಗೋಪಾಲ್, ಗಾದಲಿಂಗ, ದಾದು, ರವಿ, ಜಗದೀಶ್, ರಘುಕುಮಾರ್ ಸೇರಿದಂತೆ ನೂರಾರು ಕನ್ನಡದ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಆತ್ಮೀಯ ಬಂಧುಗಳೇ, ಈ ದಿವಸ ನಾವು 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಕೋಲ್ಬಜಾರ್ ಮೊದಲನೇ ಗೇಟ್ ಹತ್ರ ಮಾಡ್ತಾ ಇದೀವಿ. ತುಂಬಾ ಸಂತೋಷದ ವಿಷಯ. ಯಾಕೆಂದ್ರೆ ಪ್ರತಿ ವರ್ಷನೂ ಇಲ್ಲಿ ವಿಜಯ್ ಅವರು ಒಂದು ಸಾರಥ್ಯದಲ್ಲಿ ನಮ್ಮೆಲ್ಲ ಇಲ್ಲಿ ಒಟ್ಟಾರದ ಏರಿಯಾದ ಮುಖಾಂತರಗಳು ಎಲ್ಲರೂ ನಾವು ಮಾಡ್ತಾ ಬಂದಿದ್ವಿ. ಈ ದಿವಸ ಮುಖ್ಯವಾದ ಅತಿಥಿಯಾಗಿ ನಮ್ಮ ಬಟ್ಟಿ ಹರಿಸ್ವಾಮಿ ಅವರು, ಅಬ್ದುಲ್ ಅವರು, ಹಾಗೂ ನಮ್ಮ ಗೋಪಾಲ್ ಅವರು, ಹಾಗೂ ದಾದು ಅವರು, ಕುಮಾರ್ ಅವರು, ಮಲ್ಲಿಕಾರ್ಜುನ ಹರಿವಾಣ ಅವರು, ಗಾರ್ಲಿಂಗ್ ಅವರು, ಹಾಗೂ ರವಿ ಮತ್ತು ಇನ್ನೂ ಅನೇಕ ಮುಖಂಡರುಗಳೆಲ್ಲ ಬಂದು ಇವತ್ತು ಒಂದು ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂದ್ರೆ ಬಹಳ ತುಂಬಾ ಸಂತೋಷ ವಿಷಯ. ಯಾಕೆ ಹೇಳ್ತೇವೆ ಅಂದ್ರೆ, ಈ ಕನ್ನಡ ನಾಡು, ನುಡಿ, ಜಲ ಇದಕ್ಕಾಗಿ ನಾವು ಕರ್ನಾಟಕದಲ್ಲಿ ನಾವು ಇದ್ಮೇಲೆ ನಮ್ಮ ಕರ್ನಾಟಕ ಒಂದು ಏನು ಗಡಿ ಭಾಗದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಇದೆಯಲ್ಲ, ಇಂಥ ಕಾರ್ಯಕ್ರಮವು ಇನ್ನು ಹೆಚ್ಚಿನ ರೀತಿ ಮಾಡಿದ್ರೆ ಇಲ್ಲಿ ನಮ್ಮ ಕನ್ನಡ ನೆಲ, ನಾಡು, ನುಡಿ ಏನಿರ್ತಲ್ಲ ಅಂತದನ್ನ ನಾವು ಹೆಚ್ಚಿಗೆ ನಾವು ಕನ್ನಡ ಪ್ರೇಮಿಗಳಾಗಿ ಕನ್ನಡ ಒಂದು ಕಾರ್ಯಕ್ರಮಗಳನ್ನು ಯಾವಾಗಲೂ ಯಾವುದೋ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ನಾವು ಇಲ್ಲಿ ಒಂದು ಸಂಸ್ಕೃತಿ ಕಾರ್ಯಕ್ರಮಗಳು ಈ ರೀತಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ನಮ್ಮ ಕನ್ನಡ ಏನೋ ಕಲಾ ಏನಿದೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡ್ತಾ ಹೋಗ್ಬೇಕಂತಂದು ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ನಮ್ಗೆ. ಯಾಕಂದ್ರೆ ನಾವು ಎಚ್ಚೆತ್ಕೊಂಡು ಅನ್ಯ ಭಾಷಿಗರು ನಮ್ಮ ಕನ್ನಡವನ್ನು ಮುಗಿಸ್ಲಿಕ್ಕೆ ನೋಡ್ತಿರ್ತಾರೆ, ಅಂತದ್ದು ಆಗ್ಬಾರ್ದು ಅಂತಂದು ಹೇಳಿ ನಾವು ಎಲ್ಲ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನ ರೀತಿ ಹೋರಾಟಗಳನ್ನು ನಮ್ಮ ಕನ್ನಡ ನಾಡು, ನುಡಿಗಳ ಜಲಕ್ಕಾಗಿ ಹೋರಾಟಗಳನ್ನು ರೂಪಿಸ್ಕೊಂಡು ದೊಡ್ಡ ಮಟ್ಟ ಕಾರ್ಯಕ್ರಮಗಳು ರೂಪಿಸ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈ ದಿವಸ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಅಂದ್ರೆ ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ಬಹಳಷ್ಟು ಕಾರ್ಯಕ್ರಮಗಳು ಎಲ್ಲ ಕಡೆ ಇಡೀ ಕರ್ನಾಟಕದಂತ ನಡೀತಾ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಹಾನೀಯರು, ಕನ್ನಡ ಚಿತ್ರರಂಗದ ಮಹಾನೀಯರೆಲ್ಲ ಕನ್ನಡ ಏನು ಕನ್ನಡ ವಿಷ್ಣುವರ್ಧನ್ ಆಗ್ಲಿ, ಅಂಬರೀಶ್ ಸರ್ ಅವರಾಗ್ಲಿ, ವಾಟಾಳ್ ನಾಗರಾಜ್ ಅವರಾಗ್ಲಿ, ಮತ್ತು ನಮ್ಮ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸರ್ ಅವರಾಗ್ಲಿ, ಇಂಥ ನಮ್ಮ ಆಮೇಲೆ ಮಹಾನ್ ಕವಿಗಳಾದಂತ ಕವಿಗಳು ಕುವೆಂಪು ಸರ್ ಅವರು, ದಾರಾಬೇಂದ್ರ ಅವರು, ಪಿಟೀಲ್ ಚೌಡಯ್ಯ, ಬಹಳಷ್ಟು ಮಹನೀಯರು. ಯಾಕಂದ್ರೆ ನಮ್ಮ ಕನ್ನಡ ಇದು ನಾಡಿ ನುಡಿ ಜಲಗಾಗಿ ಹೋರಾಟಗಳು, ಒಳ್ಳೆ ಕವಿಗಳು ಎಲ್ಲ ನಮ್ಮ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪಡೆದಿದ್ದಾರೆ ಅಂದ್ರೆ ಅದು ಕರ್ನಾಟಕದಲ್ಲಿ ಹೆಚ್ಚಿನ ಕವಿಗಳಂತಂದು ಹೇಳಿಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಹಾಗಾಗಿ ನಮ್ಮ ನಾಡ ನುಡಿ ಜಲಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಂತಂದ ಹೇಳಿ ನಮ್ಮ ಎಲ್ಲಾ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಮನವಿ ಮಾಡಿಕೊಡ್ತಾ, ಇವತ್ತು ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ 25ನೇ ವಾರ್ಡ್ ನಾಲಬೀದಿ ಭಾಗದ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳೇ ಮತ್ತು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ವೇದಿಕೆ ಅಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಕನ್ನಡ ಅಭಿಮಾನಿಗಳು, ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ಇವತ್ತೇನು 70ನೇ ವರ್ಷದ ಈ ಭಾಗದ ಯುವಕರು ನಮ್ಮ ವಿಜಯ್ ಅವರು
ಆಮೇಲೆ ಎಲ್ಲ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಎಲ್ಲರ ಪರವಾಗಿ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಸ್ನೇಹಿತರೆ, ಜಾಸ್ತಿ ಏನ್ ಮಾತಾಡಲ್ಲ, ಯಾಕಂತಂದ್ರೆ ಸದ್ಯ ನಮ್ಮ ಅದೃಷ್ಟ ನನಗಿನ್ನ ಮುಂಚೆ ನಮ್ ಸೀನಣ್ಣ ಮಾತಾಡ್ಬಿಟ್ಟಾನ, ಪುಣ್ಯ ಮಾಡೋಣ. ಇಲ್ಲಪ್ಪ ಅಂದ್ರೆ ಅದು ನಾನ್ ಮಾತಾಡಿದ್ರೆ ಅದಕ್ಕೆ ಏನ್ ಇರ್ತಿದ್ದಿಲ್ಲ. ಅದು ಒಂದೆರಡು ಮಾತಾಡ್ತೀನಿ, ಯಾಕಂದ್ರೆ ವಿಚಾರ ತಿಳ್ಕೊಬೇಕು, ತಿಳಿದಾನೆ ಏನು ಮಾಡಕ್ ಆಗೋದಿಲ್ಲ. ಒಂದು ಭಾಷಣ ಅಂತಂದ್ರೆ ಇತಿಹಾಸ ತಿಳಿದ್ರೇನೆ ಕೂಡ ತಿಳ್ಕೊಳಕ್ ಸಾಧ್ಯ ಆಗತ್ತೆ. ಏನು ನಮ್ಮ ಇತಿಹಾಸ ಹಬ್ಬ ಆಚರಣೆ ಮಾಡ್ತಾರೆ ಅಂತೇಳಿ ಇತ್ತೀಚಿನ ದಿನದಲ್ಲಿ ನಮ್ ಕರ್ನಾಟಕದ ಜನನ ಭಾವಿಸಿದಾರ. ಕನ್ನಡದ ಬಗ್ಗೆ ಕಾಳಜಿ ವಹಿಸ್ತಕ್ಕಂತ ಜನರು ಕಡಿಮೆ ಆಗಿದಾರ. ಯಾಕಂದ್ರೆ ಕರ್ನಾಟಕ ನಮ್ಗೆ 19 ಸ್ವತಂತ್ರ ಹಿಂದೆ 47ರ ಹಿಂದೆ ನಮ್ಮ ಭಾರತ ದೇಶದ ಭೂಪಟದಲ್ಲಿ ನಮ್ ಕರ್ನಾಟಕ ಇದ್ದಿಲ್ಲ. ಯಾವಾಗ ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು, ನಮ್ಗೆ ಸ್ವತಂತ್ರ ಬಂತು, ತದ ನಂತರ ಏನು ನಮ್ಮ ಮೈಸೂರು ರಾಜ್ಯ ಇತ್ತು, ಆ ಮೈಸೂರು ರಾಜ್ಯ ಈ ಕರ್ನಾಟಕ ಏಕೀಕರಣ ಚಳವಳಿ ಹೋರಾಟದ ಮುಖಾಂತರ ಹಂತವಾಗಿ ಈ ಪ್ರದೇಶ, ಈ ಕರ್ನಾಟಕ ಕನ್ನಡಿಗರು ಜಾಸ್ತಿ ನಾಡು ಅಂತಿಮವಾಗಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ರು. ಯಾವಾಗ ಮೈಸೂರು ರಾಜ್ಯನ 1 ನವೆಂಬರ್ 1, 1972ರಾಗ ಮೈಸೂರು ರಾಜ್ಯನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದ ದಿನನೇ ಇವತ್ತು ನಾವು ಕನ್ನಡಿಗರು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡಿಬಿಟ್ಟು ಈ ಕರ್ನಾಟಕದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿ ಸಾಧಕರಿಗೆ ಒಂದು ಸಾಧಕ ಪ್ರಶಸ್ತಿ ಕೊಟ್ಟು ಅವ್ರನ್ನ ಗೌರವಿಸಿ ಈ ಕನ್ನಡ ನಾಡು ನೆಲ ಜಲವನ್ನ ಉಳಿಗುವಾಗಾಗಿ ಇನ್ನು ಹೆಚ್ಚಿನ ಉತ್ಸಾಹ ಬರ್ಲಿ, ಅವ್ರಿಗೆ ಶಕ್ತಿ ಬರ್ಲಿ, ಒಂದು ಕನ್ನಡ ನಾಡು ನುಡಿ ನಾಡು ಕಟ್ಟುವಂತ ಕೆಲಸ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಮೂಲೆಗಳಲ್ಲಿ, ಯಾಕಂದ್ರೆ ಸಾಕಷ್ಟು ಕನ್ನಡಾಭಿಮಾನಿಗಳಿದ್ದಾರೆ ನೋಡಿ, ಈ ಆಗಿರ್ಲಿ ಅವರು ಬೆಂಬಲಿಸ್ಬಿಟ್ಟು ಒಂದು ಸಂಪನ್ಮೂಲ ಕ್ರೋಢೀಕರಣದಲ್ಲಾಗಿರ್ಲಿ ಹುಡುಗರಿಗೆ ಸಾಕಾರ ಕೋಟೆ ಮಾಡ್ರಪ್ಪ, ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ರ, ಅದು ಕನ್ನಡ ತಾಯಿ ಕೆಲ್ಸ ಅಂತ ಯಾವ್ದೇ ಆಗಿರ್ಲಿ, ಒಂದು ದಲಿತ ಸಂಘರ್ಷ ಸಮಿತಿ ಆಗಿರ್ಲಿ ಅಥವಾ ರಾಜಕೀಯ ಚಟುವಟಿಕೆಗಳಾಗಿರ್ಲಿ ಅಥವಾ ಸಾಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಅವರು ಒಬ್ಬ ತಂದೆ ತರ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಈ ವಯಸ್ಸಿನಲ್ಲಿ ಕೂಡ ಅವರ ಕಾಲೇಜಿನ ನಾವು ಮೆಚ್ಚಲೇಬೇಕಾಗ್ತತೆ. ಯಾಕಂದ್ರೆ ಅಂತ ಒಬ್ಬ ಉದಾರಿ ಮನಸ್ಸಿರೋನ್ ಯಾವನಿಲ್ಲ ಇವಾಗಿನ ಕಾಲದಲ್ಲಿ. ಒಂದು 10 ರೂಪಾಯಿ ಜೋಬ್ನಲ್ಲಿಂದ ತೆಗೆದು ಕೊಡ್ರಪ್ಪ ಅಂತಂದ್ರೆ ಆಲೋಚನೆ ಮಾಡ್ತಾರ. ನಮ್ ಪರಿಸ್ಥಿತಿ ಕೂಡ ಹಂಗೈತೆ. ಹಂಗಾಗಿ ಕೊಟ್ಟಾರ ಸೀನಣ್ಣ ಅಂತವ್ರು. ಆದ್ರೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ಅದನ್ನ ಹಗಲು ರಾತ್ರಿ ಕಾಳಜಿ ವಹಿಸಿ ಕೆಲಸ ಮಾಡಿ ನಾಳೆ ಮುಂಜಾನೆ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕನ್ನೋ ಕಾಳಜಿ ಇದೆಯಲ್ಲ, ಅದು ಎಷ್ಟು ಕೊಟ್ಟರು ಕೂಡ ಕಡಿಮೆನೆ. ಹಂಗಾಗಿ ಈ ಭಾಗದಲ್ಲಿ ವಿಜಯ್ ಕುಮಾರ್, ಜಗದೀಶ್, ನಮ್ಮ ಯೇಸು, ಆಮೇಲೆ ಶೇಖರ್ ಎಲ್ಲರೂ, ಯಾಕಂದ್ರೆ ನಾನು ನಮ್ಮ ಸಹೋದರ ಯಶೋಮೆ ಬಹಳಷ್ಟು ಜನ ಇದಾರ ಕೂಡ ಮುಲಾಜಿಲ್ಲ. ಅವರು ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಯಾಕಂದ್ರೆ ಒಂದು ಆನೆ ಇದೆ ಹಿಂದೆ, ಈ ಆನೆ ಇರೋವರೆಗೂ ಯಾರು ಭಯ ಬೀಳ್ಬೇಕಾಗಿಲ್ಲ. ನಮ್ಮ ವಿಜಯರು ಈ ಕಾರ್ಯಕ್ರಮ ಏನಾದ್ರು ಕೂಡ ಯಶಸ್ವಿ ಆಗಿತ್ತು ಅಂದ್ರೆ ಇವತ್ತು ಸೀನಣ್ಣ ನೇತೃತ್ವದಲ್ಲಿ ಅವರ ಸ್ನೇಹಿತರು ಮಲ್ಲಿ ಇದಾರ, ನಮ್ಮ ಮಾಧ್ಯಮ ಮಿತ್ರರು ಇದಾರ, ನಮ್ಮ ಯಶೋಮಿ ಮತ್ತು ಬಟ್ಟಿ ಭಾಗದಲ್ಲಿ ಎಲ್ಲ ಹುಲಿ ಸಿಂಹಗಳು ಎಲ್ಲ ಬಂದಾವ. ಅವೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವನ ಬಹಳ ಯಶಸ್ವಿ ಮಾಡಿದಾರ. ಎಲ್ಲರಿಗೂ ಇವತ್ತು ನಾನು ಕೂಡ ತಡವಾಗಿ ಬಂದ್ರು ಕೂಡ ಈ ಕಾರ್ಯಕ್ರಮಕ್ಕ ನನ್ನನ್ನು ಆಹ್ವಾನ ಪುಷ್ಪಮಾಲೆಯನ್ನು ಅರ್ಪಿಸಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟು ನನಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ 70ನೇ ಒಂದು ಶುಭಾಶಯನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ದಲಿತ ಸಂಘರ್ಷ ಸಮಿತಿ ಶ್ರೀರಣ್ಣ ಅವರಿಗೆ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಜೈ, ಕನ್ನಡಾಂಬೆಗೆ ಜೈ, ಕನ್ನಡ ಪರ ಹೋರಾಟಗಾರರಿಗೆ ದಲಿತ ಪರ ಹೋರಾಟಗಾರರಿಗೆ. ಈ ನಮ್ಮ
ಕೌಲ್ ಬಜಾರ್ ಭಾಗದ ನಾಲಾ ಬೀದಿ ಗಡಂಗ್ ಸ್ಟ್ರೀಟ್ ಅಂತ ಇದ್ರು ಮೊದಲು. ಗಡಂಗ್ ಸ್ಟ್ರೀಟ್ ಭಾಗದಲ್ಲಿ ಈ ನಮ್ಮ ಕನ್ನಡ ಹಬ್ಬವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತ ಈ ಭಾಗದ ವಿಜಯ್ ಕುಮಾರ್ ಆಗಿರ್ಬೋದು, ಮತ್ತೆ ನಮ್ಮ ಅಬ್ದುಲ್ ಅಣ್ಣ ಅವರಾಗಿರ್ಬೋದು, ಮತ್ತೆ ನಮ್ಮ ದಾದು ಅವರಾಗಿರ್ಬೋದು, ಯೇಸು ಅವರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಮೊದಲನೇಗೆ ಸಲ್ಲಿಸುತ್ತಾ, ಮತ್ತೆ ಈ ಜಾತಿ ಭೇದ ಭಾವ ಇಲ್ಲದೆ ಮುಸಲ್ಮಾನರು ಮತ್ತೆ ಕ್ರೈಸ್ತರು ಭಾಷೆ ಬರ್ದಿದ್ರೆ ಕೂಡ ಆ ಭಾಷೆಗೆ ಆದ್ಯತೆ ಕೊಡ್ತಕ್ಕಂತ ಮನವುಳ್ಳಂತ ಎಲ್ಲ ಸಮಾಜರು ಇಲ್ಲಿ ಬಂದಿರೋದು ಒಳ್ಳೆ ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಹೇಳಿ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಭಾಗದ ಎಲ್ಲ ನಮ್ಮ ಕನ್ನಡಿಗರು ಇದೇ ತರನೇ ಕನ್ನಡಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು ವಿಶೇಷವಾದಂತ ವಿಚಾರ ಅಂತಂದೇಳಿ ಕೂಡ ನಾನು ಹೇಳಲು ಬಯಸ್ತಾ ಇದ್ದೀನಿ. ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ ಅವರ ಬಣದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣನವರು ಮತ್ತೆ ಎಲ್ರಿಗೆ ಹೆಸರಾಗಿ ವೀರ ಕನ್ನಡಿಗರಿಗೆ ಎಲ್ಲರಿಗೂ ನಮ್ಮ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ನಾನು ಈ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.